ನಮಸ್ಕಾರ. ಇದೇನಿದು ಹೊಸಮುಖ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ರತ್ನ ಅದಾಳಲ್ರಿ, ನಿಮ್ಗೆಲ್ಲರ ಫೇವ್ರೇಟ್ ರತ್ನ ಅವರ ತಂಗಿರಿ ನಾನು. ಅಂದ್ರೆ ನೀಗೇನ್ರಿ ಗಂಡನ್ನ ಆಕೆ ಮೈದ್ನನ್ನ ಹೇಳ್ತೀರಿ ನಾವು ಅವರು ಮಾತಾಡ್ತಿರಲ್ಲ. ಕತಿ ಭಾಳ ಚಲೋ ಐತ್ರಿ ರತ್ನಂದು. ಆಕಿ ಗಂಡನ ಮನೆ ಕಡೆನ ಕತಿ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ, ಹೈಪ್ ಮಾಡ್ರಿ, ಲೈಕ್ ಕೊಡ್ರಿ. ಬನ್ನಿ ಕತೆನ ಶುರು ಮಾಡ್ತಾ ಇದ್ದೀನಿ. ಈ ಹುಡುಗಿ ಸುಮಾ ಈಗ ಬರ್ತಾನೆ ಅದಕ್ಕೆ ಮಾತಾ ಹೋದದ್ದು ಇನ್ನೂ ಬರ್ಲಿಲ್ವಾ? ನಾನು ಒಳ್ಳೆ ಹಾಳಾದಕ್ಕೆ ಚಾ ಒಂದು ಸೋಸ್ ಕುಂತೆ. ಇಲ್ಲ ಹೊರಗೆ ಮಾತಾಡ್ಸಿ ಬರ್ತಾನೆ, ಅಣ್ಣ ಕಾಣಕತ್ತಾನ, ಮಾವು ಕಾಣಕತ್ತೈತಿ ಅಂತಂದು ಹೋದ್ಲು. ಅವ್ರ ಅಣ್ಣನ ಮಾತಾಡ್ಸ್ಕೊಂತ ಎಲ್ಲಿ ಹೊಳಗಿಳಾಗ ಹೋದ್ಲ ಏನ ಚಾನ ಇಬ್ರು ಕುಡಿದ್ರ ಅತ್ತಿಗೆ ಅಂತಂದು ಬಂದಾಕಿ ಹುಡುಗಿ ಊರಿಂದ ಅಂತಂದು ಕಾಯ್ದು ಸಾಕಾಗೋತದಾಗ ಒಲಿ ನೀದಾಕತಿ ಒಂದು ಪಲ್ಯದ್ದು ಇಟ್ಟೆ. ನಾನು ನೋಡಿದ್ರೆ ಚಾದಬ್ರಿನ ಹೋಗಿ ತೊಳಕಿಟ್ಟು ಬಂದೇವ. ಅತ್ಗೆಮ್ಮ ಹೊತ್ತಾತು, ಅಣ್ಣ ಮಾತಾಡ್ಸ್ಕೊಂಡ್ ನಿಂತ್ನ, ಹಂಗಾಗಿ ಹೊತ್ತಾತು ಕಾಯಕತ್ತಿದ್ದೇನೆ. ಎಷ್ಟೋತಾತು ಚಾ ಸುಸಾಕತ್ತಾನ, ತಡಿ ಕುಡ್ದೋಗಂತಿ ಅಂದ್ರೆ ನಿಂದಿರ್ಲಿಲ್ಲ. ತಡಿ ಅತ್ಗೆಮ್ಮ ಅಣ್ಣ ಕಾಣಕತ್ತಾನ ಮಾತಾಡ್ಸ್ಕೊಂಡ್ ಬರ್ತಾನಿ ಅಂತ ನಂಗ ಚೀಲಗಳು ಹಿಟ್ಟಾಕೆ ಹೊಡೋದಿ. ಚಾ ನಾನು ಕುದ್ದೆದಿ ಎಳೀತವ. ಇನ್ನೊಂದಿಟ್ಟು ಹಾಲು ಹಾಕಿ ಮತ್ತೀಗ ಸೋಸ್ ಇಟ್ಟಾನಿ, ಇನ್ನೂ ಬರಕ್ ತಯಾರಿಲ್ಲ ನೀನು. ಇಲ್ಲ ಅತ್ಗೆಮ್ಮ ಅಣ್ಣ ಕಣ್ಣ ಮಾತಾಡ್ಕೊಂತ ನಿಂತೆ ಒಳಗ್ ಬಾ ಅಂದ. ನಾನು ಅವನು ಮಾತಾಡ್ಸಿದ್ರ ಅಂತಂದೆ. ಅವು ಒಳಗೇನ ಮಾಡಕತ್ತಿದ್ಲಂತ, ಸಿಗ್ಲಿಲ್ಲ ತಗ ಅವನ್ ಭೇಟಿ ಆಗ್ಲಿಲ್ಲ, ಹಂಗ ಬಂದೆ. ಹೋದ್ರ ಅತ್ತಿಗೆ ಅಂದು ಹೌದೇನ. ಅತ್ತಿಯರು ಒಳಗೆ ಏನಾರ ಮಾಡ್ತಿರ್ತಾರ ಅವರು, ಪಾಪ ಇಲ್ಲೇ ಆರಾಮದ್ರು, ಅಲ್ಲಿ ಹೋಗಿ ಪಾಪ ಬದುಕತ್ಬಿಟ್ಟ ಅವ್ರಿಗೂ ಏನ್ ಮಾಡೋದು. ಹೂನತಿಯಮ್ಮ ಅವನ್ನ ಮಾತಾಡ್ಸೋಣ ಅಂದ್ರ ಒಳಗಿದ್ಲಂತ. ಮತ್ತಲ್ಲಿ ರತ್ನ ಅತ್ತಿಗೆಮ್ಮ ಇರ್ತಾಳಲ್ಲ, ನನಗೆ ಎದ್ರಿಕಿ ಕಲ್ಲಲ್ಲೇ ಬಾಯಾಗ ಏನ್ ಬರ್ತೈತೆ ಅದನ್ನ ಬೈತಿರ್ತಾಳ. ನನಗೆ ನೋಡಿದ್ರ ಆಗ ಕಣ್ಣ ನೀರು ಬಂದ್ಬಿಡ್ತಾವು. ಏನಾರ ಅನ್ನೋದು ಮಾಡೋದು. ಅದಕ್ಕೆ ಸುಮ್ಮನೆ ಅಣ್ಣನ ಮಾತಾಡ್ಸ್ಕೊಂಡು ಬಂದೆ. ಒಳಗೆ ಬಾ ಅಂತ ಬಾಳ್ಗೆ ಹೋಗರ್ದ. ಇಲ್ಲಣ್ಣ ನಾ ಒಳಗೆ ಬರಕ್ಕೆ ಅಲ್ಲೇ ಅವನ್ ಕಳಿಸ ಅಂದೆ. ಇಲ್ವಾ ಬರಾಕಬೇಕು ನೀನು ಅಂದು ಪ್ಯಾಟಿಗೆ ಹೋಗ್ಯಾನ. ಅಣ್ಣ ಮಟನ್ ತಗೊಂಡ್ಬರ್ತಾನಿ ಉಣ್ಣಾಕ್ ಬಾ ಅಂತಂದು. ಹೌದೇನು ಬಾ ಚಾ ಕುಡಿ, ಬಾರು ಕತಿ ಮಾತಾಡ್ಕೊಂತ ಕುಡಿಯೋಣ. ಮತ್ತೇನುವಾ ಸುಮ ಅಣ್ಣಾರು ಆರಾಮದಾರಿಲ್ಲ? ಕರ್ಕೊಂಡ್ಬರ್ಬೇಕಿಲ್ಲ ಅವ್ರನ್ನು? ಇಲ್ಲ ಅತ್ತಿಗೆಮ್ಮ ನಾನು ಬಿಟ್ಟು ಬರಂಗಿದ್ದಲ್ಲ, ಭಾಳ ಹೇಳಿದ್ದೆಲ್ಲ, ಎಲ್ಲಿ ಬಿಟ್ಟು ಬರೋಕ್ಕಾಗಂಗಿಲ್ಲ. ಅತ್ತಿಯರಿಗೂ ಆರಾಮರಲ್ಲ, ಅವ್ರಿಗೂ ಒಬ್ರು ಯಾರ ಇರಾಕಬೇಕು ಮನ್ಯಾಗ. ಏನಾಗಲ್ಲ ಅವ್ರಿಗೂ ಕೆಲಸ ಎಲ್ಲ ಮಾಡ್ಬೇಕು ಪಾಪ. ಕುಂತಲ್ಲೇ ಊಟ ಎಲ್ಲ ಅವ್ರದ್ದು. ಹಂಗಾಗಿ ನೀವು ಹೋಬಾ, ಮತ್ತು ಅವು ನೋಡ್ಕೊಳಕ್ಕೆ ಒಬ್ರು ಬೇಕಾಬೇಕಲ್ಲ. ನಾನು ಇರ್ತಾನೆ ಒಂದು 2 ದಿನ 3 ದಿನ ಇದ್ದು ಲಗುನ ಬಾ ಅಂತಂದು ಹೇಳಿ ಕಳಿಸಿದ್ರು. ಭಾಳ ಕರೆಯಾಕತ್ತಾರ ಹೋಬಾ ಅಂತಂದು. ಮಾಡೋ ಇದ್ದದ್ವ ಮನ್ಯಾಗಿನೂ ಕೆಲಸ ಏನು ಮುಗಿಯಂಗಿಲ್ಲ. ಕರ್ಕೊಂಬಂದಿದ್ರು ಚಲೋ ಆಕತ್ತ. ಅಣ್ಣಾರು 2 ದಿವಸ ಇದ್ದಕ್ಕೋದ್ರು. ಈಗ ಹೊಲ್ದಾಗಿಂದ ಕೆಲಸ ರಗಡ ಇರ್ತತೆ, ಅವರು ಎಲ್ಲೂ ಹೋಗಂಗಿಲ್ಲ ಪಾಪ ಬಿಟ್ಕೊಟ್ಟು. ನಾನಾರ ಒಂದಿಟ್ಟು ಇಲ್ಲಿ ಆಸರ್ಕ ಬಂದು ಕನ್ನಿತ ಅವ್ರ ಮನೆ ಅಂದು ಎಲ್ಲೆಲ್ಲೂ ಹೋಗಂಗಿಲ್ಲ. ಏನು ಮಾಡೋದು, ಬಿಡಂಗಿಲ್ಲ ಮಾಡಂಗಿಲ್ಲ. ಮನ್ಯಾಗ ಒಬ್ರು ಬೇಕಾಕತಿ. ಆಕಿನೂ ನಮ್ಮ ಮನ್ಯಾಗೂ ಒಂಥರ ವಿಚಿತ್ರ ಕತೆಗಳು. ಏನು ಮಾಡೋದು. ಆಕಿ ನಿಮ್ಮ ತಂಗಿ ಚಲೋ ಇಲ್ಲ ನಿನ್ ಕುಟಾಗ? ಎಲ್ಲಿ ಅತ್ತಿಗೆಮ್ಮ ಆಕಿ ಇರೋದ ಇಲ್ಲ, ಬರೀ ಅಲ್ಲಿ ಓಡಾಡ್ತಿರ್ತಾಳ. ಒಟ್ಟ ಮನ್ಯಾಗ ಇರಂಗಿಲ್ಲ. ಎಲ್ಲಾರ ಒಂದಿಟ್ಟು ಹೋಗಾಕ ಬಿಟ್ಟಕೋವ ಅಂತಂದು ಅನ್ನಂಗಿಲ್ಲ. ಇಲ್ವಾ ನಾನು ಅಲ್ಲಿ ಹೊಂಟಾನಿ ಅತ್ತಿಯರು ಇದು ಮಾಡ್ಕೊಂತಾರ, ಹಂಗೆ ಮಾಡ್ಕೊಂತಾರ, ನನಗೆ ವಾಸನೆ ಆಗಂಗಿಲ್ಲ ಅಂತಾಳ. ಹಂಗ ಬರೋದು ಆಸ್ತಿ ಬೇಕಾಟ. ಅತ್ತಿಯರ್ದು ಚಾಕ್ರಿ ಬೇಡಕ್ಕಿಗೆ. ಏನೋ ಏನು ಮಾಡೋದು. ಹಿಂಗ ಎಲ್ಲಾರ ಮನೆಗೂ ಒಂದೊಂಥರ ಇರ್ತಾರ. ಯಾರ ಏನೋ ನೆಟ್ಟಗಿರೋದು. ನಾನು ದಾಸಿಗೆ ಹಾಕಿದ್ನೆ ನಿನ್ನೆ, ಮತ್ತೆ ಹೇಳಿದ್ದೆಲ್ಲ ಬರ್ತಾನೆ ಅಂದು. ಅದಕ್ಕೆ ಲಗು ದಾಸಿಗೆ ಹಾಕಿಬಿಟ್ಟಿದ್ದೆ ನಿನ್ನೆ ಹೇಳಕ್ಲೆ. ಆಲೂಗಡ್ಡೆ ಪಲ್ಯ ಒಂದಾಗೈತಿ, ಚಟ್ನಿ ಮಾಡ್ತಾನ, ನಾಷ್ಟ ಮಾಡಿಬಿಡು. ಪಾಪರ ಸುಸ್ತಾಗಿದ್ದಿ, ಲಗುನ ಎದ್ದು ಬಂದಿದ್ದಿ. ಅತ್ತಿಗೆಮ್ಮ ನಾನು ನಿದ್ದಿನೇ ಇಲ್ಲ. ಹೋಗೋದು ಅಂದು 3ಕ್ಕೆ ಎದ್ದು ಕುಂತಾನಿ. ಇದು ನನ್ನ ಗಂಡು ಬೈಯಾಕತ್ತೈತೆ. ಹೋಗೋ ದಿನ 6 ಗಂಟೆಗೆ ಅದು ಬಸ್. ಹಂಗ 3ಕ್ಕೆ ಎದ್ದು ಕುಂತಿದ್ಯಲ್ಲ ಅಂತ ಬೈಯಾಕತ್ರು. ಹಂಗೆ ಮಾಡಿ ಹುಡ್ರನ್ನ ತಯಾರು ಮಾಡಿ ನಾನು 5 ಗಂಟೆಗೆ ಎಬ್ಸಿದೆ. ಎಲ್ಲ ಕೆಲಸ ಮಾಡಿ ಒಂದಿಟ್ಟು ಅನ್ನ ಸಾರು ಮಾಡಿಟ್ಟೆತಿಯಮ್ಮ. ನಿನ್ನೆ ರೊಟ್ಟಿ ಮಾಡಿಟ್ಟಿದ್ನೆ, ಒಂದಿಟ್ಟು ಅನ್ನ ಸಾರು ಮಾಡಿಟ್ಟೆ. ಉಂಟಾರ ತೆಗಿ ಅಂತಂದು. ಮತ್ತು ನಾಳೆ ನಾಡ್ದ್ರಾಗ ಏನು ಮಾಡ್ತಾರೆ ಏನೋ. ಇವರು ಒಂದಿಟ್ಟು ಗಂಜಿ ಅದ್ದು ಮಾಡಿಕೊಡ್ತಾಳ್ರು ನಮ್ಮ ಅತ್ತಿಗೆ. ಇವ್ರದ ಉಣ್ಣದ ತೊಂದರೆ ಆಕತಿ. ಏನಾಗಲ್ವಾ ನೀನು ಮತ್ತೆ ಎಲ್ಲಿವ? ಈಗ ಶ್ರಾವಣ ಚಲೋ ಆದ್ರೆ ಆ ಪೂಜೆ ಈ ಪೂಜೆ ಅಂತ ಬರೋದೇ ಇಲ್ಲ ನೀನು. ಅದಕ್ಕೆ ಲಗುನ ಬಂದು ಹೋಗುವ ನೀನು. ಭಾಳ ಜೀವ ನೆನ್ಸಾತತಿ. ನಿಮ್ಮ ಅಣ್ಣರಂತರು ಕೇಳಾಕತ್ತಾರ ಅಂತಂದು ಹೇಳಿದ್ದು. ಆಕಿ ಎಲ್ಲೋದ್ಲಿಕ್ಕಿ ಪುಟ್ಟಿ ಕೂಟಕ ಬಂದ್ಲು ನಿಮ್ಮ ಮನೆ ಅಂತ. ಇಲ್ಲಿ ಬಂದಾಗ ಮತ್ತು ಓಡೋದ್ಲು. ಅಮ್ಮನ ಮಾತಾಡ್ಸ್ಬರ್ತಾನೆ, ನಾನು ಅಮ್ಮನ ಮಾತಾಡ್ಸ್ಬರ್ತಾನೆ ಅಂದು. ಅದೇನೋ ಹೋಗಲ್ಲಕ್ಕ ಬಿಡು. ಅಣ್ಣ ಇಲ್ಲ ಬರ ಹೇಳೋಣ ಅತ್ತಿಗೆಮ್ಮ. ಇಲ್ಲ ಬರ್ಬೇಕು ಉಣ್ಣಾಕ, ನೀವು ಇಲ್ಲೇ ಬರ್ಬೇಕು ಅಂದು ಹೋಗಿ ಉಂಡು ಬರ್ತಾನೆ. ಮತ್ತು ನೋಡುವ ಹೇಳಿನು ನಮ್ಮ ತಂಗಿ ಎಷ್ಟು ಸೊಪ್ಪು ಮಾಡ್ತಾಳ, ಕರ್ದಾನಿ ಬಂದ ಇಲ್ಲ ಅಂತ ನನ್ಬಾರ್ದಲ್ಲ ಅತ್ತಿಗೆಮ್ಮ. ಹೋಗಿ ಬರ್ತಾನೆ. ಹೋಗುವ ನಾ ಏನು ಬೇಡ ಅನ್ನಂಗಿಲ್ಲ. ಪಾಪ ಅಣ್ಣನ ಮನೆ ನಾನು ಬೇಡ ಅನ್ಲಿವ, ತವ್ರ ಮನೆ. ನೀ ಎಲ್ಲರ ಹೋಗು, ಎಲ್ಲರ ಇರು, ನನಗೆ ಬ್ಯಾಸರ್ಲವ. ನಿನಗೆ ಎಲ್ಲಿ ಇಷ್ಟ ಬರ್ತೈತೆ ಅಲ್ಲಿರು. ನಿನ್ನಂಗ ಇಲ್ಲಿ ನೋಡೋ ಅತ್ತಿಗೆಮ್ಮ ಆಕಿ ದೊಡ್ಡ ಅತ್ತಿಗೆಮ್ಮ. ಯಾಕೆ ಹಂಗೆ ಮಾಡ್ತಾಳೆ? ನನ್ನ ನೋಡಿದ್ರೆ ಹಂಗೆ ಮಾಡ್ತಾಳೆ. ಒಟ್ಟು ಸೇರ್ಕಿನ ಮಾಡೋದಿಲ್ಲ, ಹಂಗೆ ನಿಂತು ನೆಲೆಸಿರಂಗಿಲ್ಲ. ಹಂಗೆ ಮಾಡ್ತಾಳೆ. ಯಾಕೆ ಹಂಗೆ ಮಾಡ್ತಾಳೆ ಏನೋ. ನಾ ಏನು ಆಕಿಗೇನು ಕೊಡು ಅಂತಾನೆ ಬಿಡು ಅಂತಾನೆ. ಏನು ಬಾ ಹೋಗಿ ಅವ್ರ ಮನೆಗೆ ಇರ್ತಾನೆ. ನಾ ಬರೋದು ಅಮಾಸೆಗೆ ವರ್ಷಕ್ಕೊಮ್ಮೆ ಟ್ಯಾಡೇಟ್ ಬಂದಿರ್ತಾನೆ. ಈ ಬಂದ್ರೆ 4 ದಿವಸ ಇರಂಗಿಲ್ಲ, ಹಂಗೆ ಓಡ್ತಾನೆ. ಆಕಿಗೆ ಏನು ಹೇಳೋಕ್ಕಾಗಲ್ವ, ದೊಡ್ಡಕ್ಕಿದ್ದಾಳಕಿ. ಏನಿಲ್ಲ ಎಂತಿಲ್ಲ ಜಗಳ ಮಾಡ್ಕೊಂಡು ಹಂಗೆ ಹಿಂಗೆ ಮಾಡಿ ಬ್ಯಾರು ಓದಕ್ಕಿದ್ದಾಳಕಿ.
ಅಲ್ವಾ ನಾನು ಆಕಿ ಅಂತೇಳಿ ಆಕಿ ಸುದ್ದಿನ ಮಾತಾಡೋದಲ್ಲ ನೋಡಿ ನಾನಂತ ಸುಮಾನಿ ಏನಾರ ಅನ್ಕೋ ಅದು ಬಿಡತ್ತಿಗೆಮ್ಮ ಕಂಡು ಏನಂತಾರ ಬಗ್ಗೆ ಮಾತಾಡೋದು ಕರ್ದ ನಿಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು ಹೋಗು ಅವನು ಮಾತಾಡ್ಸಂಗತೆ ಹೋಗಿ ಮಾತಾಡಿಸಿ ಉಂಡು ಬಾ ಆಕಿನ್ನ ಏನು ಮಾತಾಡ್ಸು ಆರಾಮತ್ಗೆಮ್ಮ ಅಂದು ಆಕೆ ಹ್ಞೂ ಆರಾಮದ ನೀ ಆರಾಮದಿರಿ ಅಂದ್ರೆ ಹ್ಞೂ ಅಂತಂದು ಮಾತಾಡಿ ಬಾ ಏನು ಮಾಡಕ್ಕೆ ಹೋಗಿದಿ ಹೋಗಿ ಮಾತಾಡ್ಸ್ಬರ್ನ ಅಂದ್ರೆ ಇದೇನು ಕಲ್ಲಲ್ಲೆಲ್ಲ ಅಂತತೆ ಮತ್ತೆ ಮಗಳು ಬರತ್ಲೆ ಹೊಡೋದು ನೋಡ ಮತ್ತೆ ಹಂಗ ಹಿಂಗ ಅಂತಂದು ಸುಮ್ಮನೆ ಅದನ್ನ ಹೆಂಗದನ್ನ ಶಂಕರು ಹೇಳ್ಬಂದಾನಂತ ಊಟಕ್ಕೆ ಈಗ ಬರ್ತಾಳ ಏ ಹುಡುಗಿ ಪ್ರಿಯಾ ಯಾಕಮ್ಮ ಯಾಕೆ ಮತ್ತೆ ಹುಡುಗಿ ಕರೆಯಾಕತ್ತಾಳ ಅಲ್ಲಿ ನಿಮ್ ಚಿಗಾರ ಮನೆಗ ನಿಮ್ಮ ಅತ್ತೆ ಬಂದಾಳಂತ ಹೋಗಿ ಮಾತಾಡ್ಸಿ ಬರ್ಬೇಕಿಲ್ಲ ನೀನು ಆಕಿ ನಿತ್ಯಾನ ಬಂದಾಳಂತ ಹೋಗು ಆಕಿ ನೀನು ಕೂಡ ಆಡ್ರಿ ಹುಡುಗಿಗೆ ಯಾರು ಇರ್ತಾರ ಆಡಕ ಕರ್ಕೊಂಡು ಆಡ್ಬೇಕು ಮಾಡ್ಬೇಕು ಅನ್ನಂಗಿಲ್ಲ ಹಂಗ ಒಬ್ಬೇಕೆ ಆಡ್ತಿದಿ ಹೋಗು ನಿಮ್ಮ ಅತ್ತಿ ಮಾತಾಡ್ಸ್ಬೇಕಿಲ್ಲ ಬಂದು ಬೆಳಗ್ಗೆನ ಒಂದ್ ಮುಂಜಾನೆ ಬಂದಾಳ ನಿಮ್ಮ ಅತ್ತಿ ಹೋಗ್ ಒಂದಿಟ್ಟು ಇದು ಮಾತಾಡ್ಸಿ ಬರ್ಬೇಕು ಅನ್ನಂಗಿಲ್ಲ ಏನ್ ತಕೊಂತಾಳ ನಿಮ್ಮ ಅತ್ತಿ ಹಿಂಗ ಬಂದು ಒಂದಿಟ್ಟು ಮಾತಾಡ್ಸಿಲ್ಲ ನೋಡ್ ನನ್ ಸಸಿ ಅಂತಂದು ಯಾವಾಗ ಬಂದ ಅತ್ತಿ ಮುಂಜಾನೆನ ಬಂದಾಳ ನಿಮ್ಮ ಅತ್ತಿ ಹೋಗಿ ಮಾತಾಡ್ಸ್ಬೇಕು ಅನ್ನಂಗಿಲ್ವಾ ನೀನಂತ್ರ ಗೊತ್ತಲ್ಲ ಬೇ ಆಟ ಬಂದಿರೋದು ನಿತ್ಯಾನ ಬಂದಾಳೇನ ಹೋಗಂತಡಿ ಏ ನಿಂದ್ರ ಇಲ್ಲಿ ನೋಡುವ ಇದ್ರದ್ದು ಎಲ್ಲರೂ ನಿಂತು ಕೇಳಿಸ್ಕೊಂತಿರ್ತಾಳ ನೋಡು ಮಾತುಗಳು ಹಂಗ ಯಾಕವ ಏ ಎಲ್ಗೊಂಟಿಯೇ ನಿಂದ್ರೆ ಇಲ್ಲಿ ಅವ್ರ ಅತ್ತಿ ಮಾತಾಡ್ಸ್ಬಿಡ್ತಾಳ ಅಂತ ಬಿಡು ಹೋಗ್ಲಿ ಹೆಂಗೆ ಮಾಡ್ತಿದ್ದಿ ನೀನು ಯಾರು ಮಾತಾಡ್ಸೋದ್ ಬೇಕಾಗಿಲ್ಲ ಬಂದ್ ಇಲ್ಲಿ ಬಂದ್ ಬರ್ತಾಳಲ್ಲ ಮಾತಾಡುವಂತಿ ಸುಮ್ನಿಂದ್ರಿ ಯಾರ ಮನೆ ಅಂತೇಳಿ ಹೋಗೋದು ಅವಶ್ಯಕತೆ ಇಲ್ಲ ನೀನ್ ಹೋಗ್ಲಿಲ್ಲ ಬಿಡು ಹುಡುಗಿ ಮಾತಾಡ್ಸ್ಕೊಂಡ್ ಬರ್ತೈತೆ ಹೆಂಗ್ಯಾಕ್ ಮಾಡ್ತಿದ್ಯಾ ಹುಡುಗಿಗೆ ಸಣ್ಣ ಹುಡುಗಿ ಐತದ ನಿತ್ಯ ಕೇಳತ್ ಹೋಗಿ ಮಾತಾಡ್ಸಿ ಬರ್ಲಿ ಹಿಂಗ್ಯಾಕ್ ಮಾಡ್ತಿದಿ ಅತ್ತಿಯರ ನಿಮಗ ನೋಡ್ಬೇಕನ್ನಂಗದ್ರ ಹೋಗಿ ನೋಡ್ಬರ್ರಿ ಅದನ್ನ ಬಿಟ್ಟ ನನ್ನ ಮಗಳಿಗೆಲ್ಲ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳಕೋಬೇಡ್ರಿ ಅಲ್ಲಿ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಮತ್ತೆ ಹೋದಿ ಅಂದ್ರೆ ಮತ್ತೆ ಕಾಲ ಮುದ್ದಿಟ್ಟು ಬಿಡ್ತಾನಿ ನಾವು ಹೋಗ್ಲಿ ಬಿಡವ ಅವ್ರ ಅತ್ತಿನಾರ ಮಾತಾಡ್ಸ್ಕೊಂಡ್ ಬರ್ಲಿ ಹೆಂಗ್ಯಾಕ್ ಮಾಡ್ತೀರಿ ಏನ್ ಅಕ್ಕಿಗಿನ ಅಲ್ಲೇ ಹೋಗಿರು ಅಂತ ಹೇಳಿದ್ನೆ ನಾನು ಅದಕ್ಕೆ ಇಲ್ಲಿ ಬರ್ಲಿ ಹೋಗ್ಯಾಳಿಲ್ಲ ಅಲ್ಲಿ ಇರ್ಲಿ ಅವ್ರ ಸಣ್ಣ ಅತ್ತಿಗೆಮ್ಮನ ಮನೆಯಾಗ ಇದ್ದಲ್ಲೇ ಉಂಡಲ್ಲೇ ತೇಗಿ ಹೋಗ್ಲಿಕ್ಕೆ ಅದನ್ನ ಬಿಟ್ಟು ಈಕಿ ನನ್ನ ಮಗಳು ನೀವು ಅಲ್ಲೂ ಮಾತಾಡ್ಸ್ಬಾ ಇಲ್ಲೋ ಮಾತಾಡ್ಸ್ಬಾ ಅಂತಂದು ಏನಾರ ಅಡಿ ಹೇಳಂಗಿಲ್ರಿ ಅತ್ತಿಯಾರ ಹೇಳಕತ್ತಾನ ನೋಡ್ರಿ ಚಲೋ ಮಾಡ್ತಿ ಬಿಡವ ಆದ್ರ ಮಕ್ಳಿಗೆ ಭಾಳ ಚಲೋ ಬುದ್ಧಿ ಹೇಳ್ಕೊಡ್ತಿದ್ದಿ ನಮ್ಮರ ತಮ್ಮರ ಅನ್ನೋದು ಹೇಳ್ಕೊಡು ಒಂದಿತ್ತು ನಿನ್ನಂಗ ಮಾಡ್ಬೇಡ ಹುಡುಗಿನ ಅದಕ್ಕೆ ಒಂದಿಟ್ಟು ಐತಿ ಬುದ್ಧಿ ನಮ್ಮರ ತಮ್ಮರ ಅನ್ನೋದು ನಿನ್ ಬುದ್ಧಿನ ಕಲಿಸಿಟ್ಟು ಕುಂದ್ರಬೇಡ ನನ್ ಬುದ್ಧಿ ಏನಾಗೈತಿ ಹೌದು ನನ್ ಬುದ್ಧಿ ಏನಾಗೈತಿ ನೆಟ್ಟಗ ಚೆನ್ನಾಗಿ ಮಾತಾಡೋದ್ ಕಲೀರಿ ಮತ್ತ ನಾಟಕ ಮಾಡಕ್ ಹೋಗ್ಬೇಡ್ರಿ ಪಾಪ ಅಂತಂದು ಇಟ್ಕೊಂಡಲ್ಲ ಅದಕ್ಕೆ ನಿಮಗೆ ಹೋಗಿ ಹಡ್ರು ಮುಡಿ ನೀನೇನು ಇಂಥವ್ರ ಮನೆಯಿಂದ ತಗೊಂಬಂದ ಇಟ್ಟಲಿಲ್ಲ ಮನಿನ ನನ್ನ ಮಗನ ಮನಿ ನಾನು ಇರ್ತಾನೆ ಬೇಕಂದ್ರೆ ಇದಕ್ಕೆ ಬ್ಯಾರಕ್ರು ಹೋಗತ್ತಾಗ ನೀನೇನು ಇಟ್ಕೊಂಡಿ ಅನ್ನೋದು ಏನ್ ದುಡ್ದು ನೀನು ನಿಮ್ಮ ಅಪ್ಪನ ಮನೆಯಿಂದ ಮನಿ ಕಟ್ಟಿಸ್ಕೊಳಕ್ ಕಳಿಸ್ಯಾರ ನಿನ್ ತವ್ರ ಮನೆಯವ್ರು ನನ್ನ ತವ್ರ ಮನೆಯ ಸುದ್ದಿ ಬರ್ಲಂಗ್ ಚೆನ್ನಾಗಿ ಮಾತಾಡೋದ್ ಕಲೀರಿ ಮತ್ತ ಹೇಳಾಕತ್ತಾನ ನೋಡ ನೀ ಏನಾರ ಆ ಮನಿ ಅಂತೇಳಿ ಹೋದಿ ಮತ್ತ ಕಾಯಿ ಕಾಲ್ ಲಟ್ಟ ಅನ್ಸಿಬಿಡ್ತಾನಿ ಹೆಂಗ ಓಡಾಡಕ್ ಬರ್ಬಾರ್ದು ಹಂಗ್ ಮಾಡಿರ್ತಾನ ನೋಡು ವಾಚ್ ಬಂದಾಳ ಅಂತ ಬೇ ಹೋಗ್ಬರ್ತಾನಿ ಯಾರೇ ಬರ್ಲಿ ಇಲ್ಲಿ ಬಂದಿರ್ತಾಳ ಮಾತಾಡ್ಸುವಂತ ತಣ್ಣಗಿರತ್ ಕಲಿ ಬರ್ತಾಳ ಚಿನ್ನಾಕ ಏನದು ಬಾಯಿ ಐತಿ ಅಂತಂದ್ ಏನಂಗ ಮಾತಾಡಿದ್ದ ಚಂದಂಗಿ ಮಾತಾಡೋದ್ ಕಲಿ ಸುಮ್ನ ಕೇಳಿಸ್ಕೊಂತಾರ ಅಂತಂದ ಏನೇನಾರ ಮಾತಾಡೋದಲ್ಲ ಅದು ತಿನ್ನೋಕ್ ಬರ್ತಾರ ನೆಕ್ಕೋಕ್ ಬರ್ತಾರ ಅನ್ನೋದು ಅಣ್ಣನ ಮನಿ ಐತಿ ಬರ್ತಾಳ ಬಿಡ ಅದನ್ನೇನು ಹೇಳ್ತಿದ್ ನೀನ್ ಈಗ ಬಂದು ಕೇಳಿಸ್ಕೊಂಡ್ರಿ ಏನು ಗತಿ ಆಸ್ರ ಬ್ಯಾಸ್ರಕ ಅಂತಂದು ಒಂದ್ ದಿನಕ್ಕೆ ಕರೆದು ಮನಿ ಮಗಳು ಅಂತಂದು ಒಂದು ಸೀರೆ ಉಡಿಸ್ತಿಲ್ಲ ಏನಿಲ್ಲ ಹುಡುಗಿಗೆ ಹಂಗ ಮಾಡಿದಿ ಯಾಕ್ಯಾರ ಸಣ್ಣಕ್ಯಾರ ಕರೆಸಿ ಕರೆಯೋದು ಕಳ್ಸೋದು ಮಾಡ್ತಾಳ ಇನ್ನು ಅದನ್ನಾರ ಕ್ರಿಯೆ ಇಟ್ಕೋ ಬಂದಾಗರ ಒಂದಿಟ್ಟು ಬರ್ಲಿ ಬಿಡು ಬಂದಾಗ ಒಂದಿಟ್ಟು ಕರೆದು ಉಣ್ಣಕ್ ಹಾಕಿದ್ರಿ ಏನ್ ಸವಿಯಾದಲ್ಲಿ ನಿನ್ನ ಮನಿ ಮಕ್ಕಳನ್ನ ಚಲೋತ್ನಂಗ್ ಇಟ್ಕೊಂಡ್ರ ಇನ್ನು ಮನಿ ಉದ್ದಾರ ಆಕತಿ ಹೌದ್ ಬಿಡು ಆಕಿ ಬಂದು ಉಂಡು ಓದ್ಲು ಅಂದ್ರೆ ನಮ್ಮ ಮನಿ ಉದ್ದಾರ ಆಗ್ಬಿಡ್ತೈತಿ ನೋಡ್ತೀಯಲ್ಲ ಎಷ್ಟು ಉದ್ದಾರ ಆಗೈತೆ ನಮ್ಮ ಮನಿ ಹಂಗ ಇನ್ನು ಏನಾರ ಕೊಡ್ತಾರ ಅಂತಂದು ಕೇಳಾಕ್ ಬಂದಿರ್ತಾಳ ಹೊರ್ತು ಏನಂಗ ಅಣ್ಣದಳ ಅತಿಗೆಮ್ಮದಳ ಅಣ್ಣನ ಮಗಳದಳ ಅಂತಂದು ಏನ್ ನೋಡಕ್ ಬರಲ್ಲಕಿ ನೋಡ ಬಾಯಿ ಐತಿ ಅಂದ್ರೆ ಏನಾರ ಒದ್ರಿದಿ ಮತ್ತೆ ಸುಮ್ಮನೆ ಇರೋದಲ್ಲ ನಾನು ಏನ್ ನಿಂದು ಹೋಗ್ಲಿ ಬಿಡು ತಗ ಏನೇ ಬಾಯಿಗೆ ಕೊಡೋದು ನಿನಗೆ ಅಂತಂದು ಸುಮ್ಮನೆ ಇದ್ದಿದ್ದಂಗೆ ಭಾಳ ಜೋರಾಗೈತಲ್ಲ ನಿಂದು ಬರ್ಲಿ ತಡಿ ನನ್ನ ಮಗ ಕಟ್ಟಿ ಹೇರಿಸ್ತಾನೆ ನಿನಗೆ ಬಿಡ ಏನು ಗಂಟೆ ಹೆಂಡತಿ ನಡುವೆ ಜಗಳ ತಂದಿಡೋದು ಎದಕ್ಕೆ ಹೊಡೆದಾಡ್ತಾರ ತೆಗಿಯ ತಗ ಅಂತಂದು ಸುಮ್ಮನೆ ಇರ್ತಾನಲ್ಲ ಅದಕ್ಕೆ ನಿಂದು ಹೋಗಿ ತಿಂದು ತೇಗಿ ಬಂದಿರ್ತೀಯಲ್ಲ ನಿನ್ ತವ್ರ ಮನೆಗ ಅವ್ರು ಹಂಗಂದ್ರೆ ನಿನಗೆ ಸರಿ ಅನಿಸ್ತೇನು ಹೋಗಿ ಬಂದಿರ್ತಿಲ್ಲ ವಾರಾನ್ ಗಂಟ್ಲೆ ಇದು ಬಂದಿರ್ತಿದಿ ನಮ್ಮ ತವ್ರ ಮನೆದೇನು ಹೇಳ್ತೀರಿ ನೀವು ನನ್ನ ತವ್ರ ಮನೆದೇನು ಹೇಳತ್ತೀರಿ ಅವ್ರು ನನ್ನ ತವ್ರ ಮನೆಗೆ ನಾವು ವಾರಾನ್ ಗಂಟ್ಲೆಲ್ಲ ತಿಂಗಳಾನ ಗಂಟ್ಲೆ ಇರ್ತಾನೆ ಅವ್ರು ಸುದ್ದಿ ಬಿಡ್ರಿ ನೀವು ಮಾತಾಡ್ರಿ ಅಕ್ಕಿ ಮತ್ತೆ ಅಂತ ಅಕ್ಕಿ ತವ್ರ ಮನೆ ಮೇಲೆ ಹಂಗ ತಾಯಿ ಮೇಲೆ ಜೀವಿದ್ದಾಕಿ ಬಂದ ನಿಮ್ ನೋಡಿ ಬೆಟ್ಟಾಗಿ ಮಾತಾಡ್ಸಿ ಹೋಗ್ಬೇಕಿಲ್ಲ ಹೋಗ್ಯಾಳಿಲ್ಲ ಅಲ್ಲಿ ಹೋಗಿ ಮಾತಾಡ್ಸ್ಬರ್ರಿ ಹೋಗ್ರಿ ನೀವ ನನ್ನ ಗಂಡ ತಂದಾನ ಮಾಡಿಡ್ಬೇಕು ಅಂತಂದು ಮಾಡಿಟ್ಟಾನಿ ನೀಡೋದು ಮಾಡೋದು ಏನಿಲ್ಲ ಬಂದ ಬೇಕಂದ್ರೆ ನೀಡ್ರಿ ಇಲ್ಲಕ್ರ ಬಿಡ್ರಿ ಇವ ನೀನು ಕೈ ಮುಗಿತೇನವ ನನ್ನ ಮಗಳು ಬಂದಾಗ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡವ ಅದು ಮನ್ಸಿಗೆ ಬೇಸರ ಮಾಡ್ಕೊಂಡು ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕೊರ ಹೋಗ್ತತಿ ಚಂದಂಗಿ ಮಾತಾಡಿ ಕಳಿಸವಾಕಿನ್ನ ನಾನು ಮಾತಾಡೋದು ಇಲ್ಲ ಬರೋದು ಇಲ್ಲ ಚಂದಂಗಿ ಮಾತಾಡೋ ನೀವ ನೀಡಿ ಕಳಿಸ್ರಿ ನಾ ಹೊರಗ ಬರಲ್ಲ ಮಾಡಿಟ್ಟಾನಿ ಏನ್ ಮಾಡಿಡು ಅಂತ ಹೇಳಿದ್ ನನ್ನ ಗಂಡ ಮಾಡಿಟ್ಟಾನಿ ನೀಡೋದು ಬಿಡೋದು ನಿಮಗ್ ಬಿಟ್ಟದ್ದು ಅಪ್ಪ ದೇವ್ರೆ ಏನು ಅಂತಂದು ಸಸಿ ಕೊಟ್ಟೆಪ್ಪ ನೀನು ಒಂದು ಮಂದಿರಲ್ಲ ಮನುಷ್ಯರದಲ್ಲ ಮನೆ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಆಕೆ ಬಂದು ಇಲ್ಲಿ ಕಣ್ಣೀರು ಹಾಕೋದ್ರ ಇವಕ್ಕೇನು ಒಳ್ಳೇದಕತಿ ಅಂತಿಕೊಂಡಾರ ಏನೋ ಇವ್ರು ತೀರ ಇಷ್ಟು ಮನ್ಸಿಗೆ ಬ್ಯಾಸ್ರಾಗಂಗೆ ಮಾತಾಡ್ತಾಳ ಅಂದ್ರ ಅಯ್ಯಪ್ಪ ದೇವ್ರೆ ಈಕಿಗೆ ಬಾಯಿಗೆ ಬಾಯಿ ಕೊಡಕ್ಕಾಗಲ್ಲ
ಮಗಳು ಅಂದ್ರೆ ಏನು ತಿಕ್ಕೊಂಡಾಳ ಏನು ಆ ಹುಡುಗಿ ಏನು ಬಂದು ನನಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅನ್ನಂಗಿಲ್ಲ ಏನಿಲ್ಲ ಗಂಡನ ಮನೆದು ಮಾಡ್ಕೊಂಡು ಇರ್ತೈತಿ ಏನೋ ತಿಂಗಳು ವರ್ಷಕ್ಕೆ ಒಮ್ಮೆ ಟ್ಯಾಡೇಟ್ ಬಂದು ಹೋಗತಿ ಅಂತ ಹುಡುಗಿ ಹಂಗೆ ಕಟ್ಕೊಂತಾಳ ಏನು ಮಾಡ್ಬೇಕು ಅಳಂಗಿಲ್ವಾ ಕಣ್ಣೀರು ಒರೆಸ್ಕೊಂತಾನೆ ಈಗ ನನ್ನ ಮಗ ಬಂದ ಅಂದ್ರೆ ಮತ್ತೆ ಆಕಿ ಏನೇನಾರ ಅಂದಿದ್ಲು ಅಂತ ಅಂದ್ರೆ ಮತ್ತೆ ಹೊಡೋದು ಪಡೋದು ಯಾಕೆ ಗಂಡ ಹೆಂಡತಿ ನಡು ಜಗಳ ತಂದಿಡೋದು ನಾನು ಸುಮ್ಮನೆ ಆಗ್ಬಿಡ್ತಾನೆ ನನ್ನ ಮಗಳು ಬಂದಾಗ ಈಕಿ ಬರ್ಲಿಲ್ಲಕ್ರೆ ಇಲ್ವಾ ಅತ್ತಿಗೆ ಅಮ್ಮಗೆ ಆರಾಮಿಲ್ಲ ಮಕ್ಕೊಂಡಾಳ ಏನೇನಾರ ಹೇಳಿ ನೀರು ಕಳಿಸ್ತಾನವ ಏನು ಮಾಡೋದು ದಯವಿಟ್ಟು ನಾನು ಈ ಕಥೆನ ಸ್ಟಾಪ್ ಮಾಡ್ತೇನೆ ರೀ ಭಾಳ ಬೇಜಾರು ಅನ್ಸತ್ತೈತಿ ನನಗಂತೂ ಈ ಕತೆ ಮುಂದುವರ್ಸಕ್ಕೆ ಇಷ್ಟನೇ ಇಲ್ಲ ವ್ಯೂಸ್ ಇಲ್ಲ ಏನಿಲ್ಲ ನಾನು ಕಷ್ಟಪಟ್ಟು ಮಾಡಿ ನನಗೆ ಉಪಯೋಗ ಇಲ್ಲ ಅಂದಮೇಲೆ ನಾನು ಕತೆ ಮಾಡೋಕೆ ನನಗೆ ಇಂಟ್ರೆಸ್ಟೇ ಇಲ್ಲ ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ನಾನು ಎಷ್ಟು ಖುಷಿಯಿಂದ ಮಾಡ್ಬೇಕು ಅಂತ ಮಾಡಿರ್ತೀನಿ ನನಗೆ ಎಷ್ಟು ಕೆಲಸ ಇರ್ತಾವೆ ಗೊತ್ತಾ ಸ್ನೇಹಿತರೆ ನೀವು ಎಲ್ಲರಿಗೂ ಗೊತ್ತಿರ್ತಾವೆ ಮನ್ಯಾಗ ಎಷ್ಟು ಕೆಲಸ ಇರ್ತಾವೆ ಏನು ತಾನು ಅನ್ನೋದು ಅದ್ರ ನಡುವೆನೂ ನಾ ವಿಡಿಯೋ ಮಾಡ್ತೀನಿ ಅಂದ್ರೆ ನಿಮ್ಮ ಖುಷಿಗೋಸ್ಕರ ಮಾಡಿರ್ತೇನೆ ನನಗೂ ಹೆಲ್ಪ್ ಆಕತಿ ಅಂತಾನೆ ಮಾಡಿರ್ತೇನೆ ರೀ ಅದನ್ನು ನೀವು ಖುಷಿಯಿಂದ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತಲೇ ತಿಳ್ಕೊಂಡಿರ್ತೇನೆ ರೀ ಭಾಳ ಡೌನ್ ಆಗೈತೆ ರೀ ವ್ಯೂಸ್ ನನಗಂತೂ ಭಾಳ ಬೇಜಾರು ಅನ್ಸತ್ತೈತೆ ರೀ ವಿಡಿಯೋ ಮಾಡೋಕೆ ಮನಸ್ಸಿಲ್ಲ ಹಳ್ಳಿ ದಿನನಿತ್ಯ ಜೀವನ ಕಥೆಗಳಾಗ ಎಷ್ಟು ಚೆನ್ನಾಗಿತ್ತು ನನಗೆ ವ್ಯೂಸ್ ಇದಕ್ಕಂತೂ ಫುಲ್ಲು ಡೌನ್ ಆಗ್ಬಿಟ್ಟೈತೆ ರೀ ಯಾಕೆ ಏನೋ ಗೊತ್ತಿಲ್ಲ ನನಗೆ ಭಾಳ ಬೇಜಾರಾಗತ್ತೈತೆ ರೀ ನಿಜವಾಗ್ಲೂ ಕಣ್ಣೀರು ಬರಾಕತ್ತವ್ರಿ ಸ್ನೇಹಿತರೆ ನನಗಂತೂ ವಿಡಿಯೋ ಇಷ್ಟು ಕಷ್ಟಪಟ್ಟು ಮಾಡಿ ಉಪಯೋಗ ಇಲ್ವಲ್ಲ ಯಾಕೆ ಜನ ನೋಡ್ವಲ್ರು ಅಂತಂದು ಭಾಳ ಬೇಜಾರು ಅನ್ಸತ್ತೈತೆ ರೀ ನನಗಂತೂ ಏನು ಮಾಡ್ಬೇಕು ತಿಳಿಲ್ದಂಗೆ ಐತೆ ರೀ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು.